ಅಸ್ಸಲಾಮು ಅಲೈಕುಂ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಶಮೀಮ್. ನಾನಿವತ್ತು ಬಂದಿರುವುದು ಮಕ್ಕಳ ಎಕ್ಸಾಮ್ ಮತ್ತು ಅವರ ಓದಿನ ಬಗ್ಗೆ ಮಾತಾಡೋಕೆ. ಇದರಲ್ಲಿ ನಾನು ಮುಖ್ಯವಾಗಿ ಹೇಳಬೇಕಾದ್ದು ಏನಂದರೆ, ಮಕ್ಕಳಿಗೆ ನಾವು ಮೊದಲನೇದಾಗಿ ಅರ್ಥ ಮಾಡಿಸಿಕೊಡಬೇಕು ಅವರು ಯಾಕೆ ಓದಬೇಕು ಅಂತ. ಓದಿ ಓದಿ ಅಂತ ಯಾವಾಗಲೂ ನಾವು ಮಕ್ಕಳಿಗೆ ಹೇಳ್ತಾ ಇರ್ತೀವಿ, ಆದರೆ ಯಾಕೆ ಓದಬೇಕು ಅನ್ನೋದನ್ನು ನಾವು ಅರ್ಥ ಮಾಡಿಸ್ಕೊಡೋದಿಲ್ಲ. ಹಾಗಾಗಿ ನಾವು ಅರ್ಥ ಮಾಡಿಸ್ಕೊಡ್ಬೇಕು ಯಾಕೆ ಓದಬೇಕು ಅಂತ. ಏನೇ ನೀವು ಓದಿದರೂ ಅದು ನಿಮ್ಮ ಒಳ್ಳೆಯದಕ್ಕೋಸ್ಕರ. ನೀವು ಕಾಪಿ ರೈಟಿಂಗ್ ಜಾಸ್ತಿ ಮಾಡಿದಷ್ಟು ನಿಮ್ಮ ಹ್ಯಾಂಡ್ ರೈಟಿಂಗ್ ಹೇಗೆ ಕ್ಲಿಯರ್ ಆಗುತ್ತೆ ನೋಡಿ, ಅದೇ ರೀತಿ ನೀವು ಓದಿದರೆ ನಿಮ್ಮ ಒಳ್ಳೆಯದಕ್ಕೋಸ್ಕರ ಅನ್ನೋದನ್ನು ಅವರಿಗೆ ಅರ್ಥ ಮಾಡಿಕೊಡ್ಬೇಕು. ನೆಕ್ಸ್ಟ್, ಎಲ್ಲ ತಾಯಂದಿರು ಮಕ್ಕಳ ಹಿಂದೆ ಬಿದ್ದು ಎಲ್ಲ ಟೈಮಲ್ಲೂ ಓದು ಓದು ಅಂತ ಇರಬಾರ್ದು. ಅದಕ್ಕೂ ಒಂದು ಟೈಮ್ ಅಂತ ಕೊಡಬೇಕು. ಆ ಟೈಮಲ್ಲಿ ಅಷ್ಟೇ ನಾವು ಹೇಳಬೇಕು, ಅವರು ಆ ಕೆಲಸನ ಆ ಟೈಮಲ್ಲೇ ಮಾಡಬೇಕು. ಹಾಗೆ ಮಕ್ಕಳಿಗೆ ಎಕ್ಸಾಮ್ ಬಗ್ಗೆ ಇರುವಂಥ ಭಯವನ್ನು ಕಡಿಮೆ ಮಾಡಬೇಕು. ನೆಕ್ಸ್ಟ್, ಸ್ಟಾಪ್ ಕಂಪೇರಿಸಮ್. ಬೇರೆ ಮಕ್ಕಳ ಜೊತೆ ಯಾವತ್ತೂ ನಾವು ಕಂಪೇರ್ ಮಾಡಬಾರ್ದು. ಒಂದು ಮಗು ಒಂದರಲ್ಲಿ ಮುಂದೆ ಇದ್ದರೆ ಇನ್ನೊಂದು ಮಗು ಇನ್ನೊಂದರಲ್ಲಿ ಆಸಕ್ತಿ ಹೊಂದಿರುತ್ತದೆ. ಹಾಗಾಗಿ ಯಾವತ್ತಿಗೂ ಕಂಪೇರ್ ಮಾಡುವಂತಹ ತಪ್ಪನ್ನು ಮಾಡಬಾರದು. ಹಾಗೆ ಮಕ್ಕಳಿಗೆ ಜಾಸ್ತಿ ಮಾರ್ಕನ್ನು ತೆಗಿಲೇಬೇಕು ಅಂತ ಮಕ್ಕಳಿಗೆ ಯಾವತ್ತೂ ಒತ್ತಡ ಹೇರಬಾರದು. ಅದು ಅವರಿಗೆ ಮೆಂಟಲಿ ಸ್ಟ್ರೆಸ್ ಆಗುತ್ತೆ. ಆಗ ಅವರು ಕಲಿತದ್ದನ್ನು ಮರೆತು ಬಿಡ್ತಾರೆ. ಹಾಗೆ ಓದುವುದರ ಜೊತೆ ದುವಾನೂ ಮಾಡಬೇಕು. ಎಲ್ಲ ರೀತಿ ದುವಾ ಮಾಡಿ ಮಂತ್ರಿಸುವುದಕ್ಕಿಂತ ಮುಂಚೆ ಒಂದು ವಿಷಯ ನೆನಪಿನಲ್ಲಿ ಇಟ್ಟಿರಬೇಕು. ಒಳ್ಳೆ ರೀತಿಯಿಂದ ಕಲಿಯದೆ ಖಾಲಿ ದುವಾ ಮಾಡುವುದರಿಂದ ಏನೂ ಪರೀಕ್ಷೆಯಲ್ಲಿ ಪಾಸಾಗುವುದಿಲ್ಲ. ಮನಸ್ಸಿನಿಂದ ಕಾನ್ಸಂಟ್ರೇಷನ್ ಮಾಡಿ ಕಲಿಯಬೇಕು. ಹಾಗೆ ಪರಿಶ್ರಮ ಮಾಡಿ ನಾವು ಅಲ್ಲಾಹನಲ್ಲಿ ದುವಾ ಮಾಡಬೇಕು. ಯಾ ಅಲ್ಲಾಹ್, ನಾನು ಕಲಿತಿರುವುದನ್ನು ನನ್ನ ನೆನಪಿನಲ್ಲಿ ಇಡು. ಕೆಲವು ಮಕ್ಕಳು ಫುಲ್ ಸ್ಟಡಿ ಮಾಡುತ್ತಾರೆ, ಆದರೆ ಎಕ್ಸಾಮ್ ಹಾಲ್ಗೆ ಹೋದ ಹಾಗೆ ಎಲ್ಲ ಮರೆತು ಬಿಡುತ್ತಾರೆ. ಇಲ್ಲಾಂದರೆ ಕಲಿತು ಹೋದದ್ದು ಯಾವುದೂ ತಲೆಯಲ್ಲಿ ಇರುವುದಿಲ್ಲ. ಇಂತಹ ಕಷ್ಟಗಳನ್ನು ಎದುರಿಸುವಂತಹ ಕೆಲವು ಮಕ್ಕಳು ಇರುತ್ತಾರೆ. ಈ ಕೂಟದಲ್ಲಿರುವವರಿಗೆ ನಾನು ಒಂದು ಮಾತು ಹೇಳ. ಒಂದು ಹದೀಸ್ನಲ್ಲಿ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕಲಿಸಿಕೊಡುತ್ತಾರೆ, ಸಣ್ಣ ಮಕ್ಕಳನ್ನು ಸಂಜೆ ಸಮಯದಲ್ಲಿ ಹೊರಗಡೆ ಬಿಡಬಾರದು. ಮಗರಿಬ್ ಟೈಮಲ್ಲಿ ಸಣ್ಣ ಮಕ್ಕಳನ್ನು ಹೊರಗೆ ಬಿಡುವುದರಿಂದ ಅವರಿಗೆ ಮರವು ಜಾಸ್ತಿ ಆಗುತ್ತದೆ. ಯಾಕಂದರೆ ಆ ಸಮಯದಲ್ಲಿ ಪಿಶಾಚಿಗಳು ಓಡಾಡುತ್ತಿರುತ್ತವೆ. ನಮ್ಮ ಮಕ್ಕಳು ಏನು ಕಲಿತರೂ ಮರೆತು ಹೋಗುವುದಕ್ಕೆ ಸಣ್ಣ ಮಕ್ಕಳಾದರೆ ಇದು ಒಂದು ಕಾರಣವಾಗಿರುತ್ತದೆ. ಅಲ್ಲಾಹು ರಬ್ಬುಲ್ ಆಲಮೀನ್ ಎಲ್ಲ ಪಿಶಾಚಿಯ ಉಪದ್ರದಿಂದ ಕಾಪಾಡಿ ನಮ್ಮ ಮಕ್ಕಳಿಗೆ ಕಾವಲು ನೀಡಿ ಅನುಗ್ರಹಿಸಲಿ. ಹಾಗೆ ಒಳ್ಳೆ ನೆನಪಿನ ಶಕ್ತಿ, ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಆಗಬೇಕಾದರೆ ಮಹಾನಾದ ಇಮಾಮ್ ಗಜಾಲಿ ರಲಿಯಲ್ಲಾಹು ಅನ್ಹು ಅವರು ಹೇಳುತ್ತಾರೆ, ಬೆಳಗ್ಗಿನ ಹೊತ್ತಿನಲ್ಲಿ ಅದು ಒಜು ಮಾಡಿ ಕಲಿಯಲು ಸ್ಟಾರ್ಟ್ ಮಾಡಬೇಕು. ಗಜಾಲಿ ರಲಿಯಲ್ಲಾಹು ಅನ್ಹುರವರು ಹೇಳುತ್ತಾರೆ, ನೀವು ವಜೂ ಮಾಡಿ ಓದಲು ಸ್ಟಾರ್ಟ್ ಮಾಡುವುದಾದರೆ ನಿಮಗೆ ಒಳ್ಳೆ ಗ್ರಾಸ್ಪಿಂಗ್ ಪವರ್ ಲಭಿಸುತ್ತದೆ, ಒಳ್ಳೆ ಮೆಮೊರಿ ಲಭಿಸುತ್ತದೆ. ಅಲ್ಲಾಹು ತೌಫೀಕ್ ನೀಡಲಿ. ಕೆಲವು ಮಕ್ಕಳ ಮಾತು ಹೀಗಿರುತ್ತದೆ, ನಾನು ಎಷ್ಟು ಓದಿದರೂ ತಲೆಯಲ್ಲಿ ಇರುವುದಿಲ್ಲ. ಅಂಥವರು ಶುದ್ಧವಾದ ಹನಿ ತೆಗೆಯಿರಿ, ಅದರಲ್ಲಿ 786 ಬಾರಿ 786 ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ ಎಂದು ಮಂತ್ರಿಸಿ ಓದಬೇಕು. ಹಾಗೂ ಸೂರತುಲ್ ಶರ್ಹ್ ಓದಬೇಕು. ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಂ ಅಲಂ ನಶ್ರಹ್ ಲಕ ಸದ್ರಕ್ ವವಲಅನಾ ಅಂಕ ವಿಜ್ರಕ್ ಅಲ್ಲದೀ ಅಂಕಲ ಲಹ್ರಕ್ ವರಫಅನಾ ಲಕ ದಿಕ್ರಕ್ فإن مع العسر يسرا إن مع العسر يسرا فإذا فرغت فانصب وإلى ربك فارغب. ಈ ಸೂರತ್ತನ್ನು 7 ಬಾರಿ ಓದಿ ಅದಕ್ಕೆ ಮಂತ್ರಿಸಬೇಕು. ನಂತರ ಡೈಲಿ ಅರ್ಧ ಸ್ಪೂನ್ ಮಕ್ಕಳಿಗೆ ಅದನ್ನು ಕೊಡಬೇಕು. ಹಾಗೆ ಮಕ್ಕಳು ಓದಿ ಮುಗಿದ ನಂತರ, ಅಲ್ಲಾಹನೇ, ನಾವು ಓದಿರುವುದು ಎಲ್ಲ ನಮ್ಮ ನೆನಪಿನಲ್ಲಿ ಉಳಿಯಬೇಕು ಎಂದು ಅಲ್ಲಾಹನಲ್ಲಿ ಕೇಳುತ್ತಾ ಅಲಂ ನಶ್ರಹ್ ಸೂರತ್ತನ್ನು ಓದಿ ಕೈಗೆ ಊದಿ ಮುಖಕ್ಕೆ ಹಾಗೂ ಹೃದಯದ ಭಾಗಕ್ಕೆ ಸವರಬೇಕು. ಈ ಸೂರತ್ ಓದುವುದರಿಂದ ನಮಗೆ ಗ್ರಾಸ್ಪಿಂಗ್ ಪವರ್ ಜಾಸ್ತಿಯಾಗುವುದು ಎಂದು ಸ್ವಾಲಿಹಿಗಳು ನಮಗೆ ಕಲಿಸಿಕೊಟ್ಟಿರುತ್ತಾರೆ. ಹಾಗೆ ನಾವು ಪಾಪ ಮಾಡುವುದರಿಂದ ದೂರ ಇರಬೇಕು. ನಮ್ಮ ಮಕ್ಕಳು ಕೆಟ್ಟ ಕೆಲಸ ಮಾಡುವುದರಿಂದ ದೂರವಿಡಿಸಬೇಕು. ಯಾಕಂದರೆ
ನಾವು ಮಾಡುವ ಪಾಪಗಳು ಹೆಚ್ಚಾಗುವುದರಿಂದ ನಮ್ಮ ನೆನಪಿನ ಶಕ್ತಿ ಕೂಡ ಕಡಿಮೆಯಾಗುತ್ತದೆ. ಅಲ್ಲಾಹು ತಾಲ ನಮ್ಮ ಮಕ್ಕಳಿಗೆ ಮದ್ರಸಿನಲ್ಲೂ ಸ್ಕೂಲ್ನಲ್ಲೂ ಒಳ್ಳೆ ವಿಜಯವನ್ನು ಕೊಟ್ಟು ಉನ್ನತ ಸ್ಥಾನಕ್ಕೆ ಮುಟ್ಟಿಸಲಿ ಎಂದು ದುವಾ ಮಾಡುವ. ಇನ್ಶಾ ಅಲ್ಲಾ. ಇಂತಹದ್ದೇ ಇಸ್ಲಾಮಿಕ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಜಜಾಕಲ್ಲಾಹು ಖೈರ್.